ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಯಾವ ರೀತಿ ಗಣೇಶನ ಹಬ್ಬ ಆಚರಿಸಿದ್ವಿ ಅಂಥೇಳಿ, ಯಾವ ರೀತಿ ಗಣಪತಿನ ಕೂರಿಸಿ ನಾವು ಪೂಜೆ ಮಾಡಿದ್ದೀವಿ ಅಂಥೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಆ ಗಣಪತಿ ನಿಮಗೆ ದೇವರು ಆರೋಗ್ಯ ಆಯುಷು ಎಲ್ಲ ಕೊಟ್ಬಿಟ್ಟು ನಿಮ್ಮನ್ನು ಕಾಪಾಡಲಿ. ಹಾಗೆ ನಿಮ್ಮ ಮನಸ್ಸಲ್ಲಿರುವಂಥ ಆಸೆಗಳೆಲ್ಲ ಈಡೇರಿಸಲಿ ಆ ಭಗವಂತ ಅಂಥೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ. ನೋಡಿ ನಮ್ಮ ಮನೇಲಿ ಯಾವ ರೀತಿ ಪೂಜೆ ಮಾಡಿದ್ದೀವಿ ಅಂಥೇಳಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನಾವು ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ 5ನೇ ವರ್ಷ ಇದು. 5 ವರ್ಷ ಕಂಪ್ಲೀಟ್ ಆಯಿತು ನಾವು ಈ ಹಬ್ಬನ ಆಚರಿಸೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಮಗ PU ಇದ್ದ ಆವಾಗಲಿಂದ, ಸೆಕೆಂಡ್ PU ಇದ್ದಾಗಿನಿಂದನೂ ನಾವು ಆಚರಿಸ್ತಾ ಇದ್ದೀವಿ. ನೋಡಿ ಈ ರೀತಿ ನಾವು ಆಚರಿಸಿದ್ದೀವಿ. ತುಂಬ ಸಿಂಪಲ್ಲಾಗಿರುತ್ತೆ, ಹಾಗೆ ತುಂಬ ಖುಷಿಯಾಗಿ ತುಂಬ ಭಕ್ತಿಯಿಂದ ಮಾಡ್ತಾಯಿದ್ದೀವಿ. ಪೂಜೆ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಆದರೆ ಅಡುಗೆಗಳೆಲ್ಲ ಯಾವ ರೀತಿ ಪ್ರಿಪೇರ್ ಮಾಡಿದ್ದೀನಿ ಅನ್ನೋ ವೀಡಿಯೋನ ನಾನು ಮತ್ತೆ ಶೇರ್ ಮಾಡ್ತೀನಿ. ಹಬ್ಬದ ಹಿಂದೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಅದರದ್ದು ವೀಡಿಯೋ ಎಲ್ಲ ಇದೆ. ನಾನೀಗ ಪೂಜೆದಷ್ಟೇ ಜಸ್ಟು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ಪೂಜೆ ಮಾಡಿದ್ದೀವಿ. ನೋಡಿ ಎಷ್ಟು ಮುದ್ದಾಗಿ ಕ್ಯೂಟಾಗಿದ್ದಾನೆ ಗಣಪತಿ. ತುಂಬ ಚಿಕ್ಕದಾಗಿರೋವಂಥದ್ದನ್ನೇ ತಂದು, ನಮ್ಮದು ದೇವ್ರ ಮನೆ ಚಿಕ್ಕದು, ಅದರಲ್ಲಿ ಕೂರಿಸೋಕ್ಕೆ ಆಗುವಂಥದ್ದನ್ನು ಅಷ್ಟೇ ಚಿಕ್ಕದು ಗಣಪತಿ ತೊಗೊಂಡು ಬಂದು ಕೂರಿಸಿ ನೋಡಿ ಈ ರೀತಿ ಪೂಜೆ ಮಾಡಿದ್ದೀವಿ. ತುಂಬಾ ಖುಷಿ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಗಿದ್ದರಿಂದ ನೋಡಿ ಈ ರೀತಿ ಗೌರಿ ಗಣಪತಿ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ. ನೋಡಿ ಎಲ್ಲ ವಿಗ್ರಹಗಳಿಗೆ ಈ ರೀತಿ ಅಲಂಕಾರ ಹೂವಿಂದ ಮಾಡಿ 21 ಗರಿಕೆ ಎಲ್ಲ ಇಟ್ಟಿದ್ದೀವಿ. ಹಾಗೆ ರವೆ ಉಂಡೆ ಮಾಡಿದ್ದೀನಿ ನಾನು, ಅವಲಕ್ಕಿ ಉಂಡೆ ಮಾಡಿದ್ದೀನಿ, ಚಕ್ಲಿ, ಹಾಗೆ ಕರ್ಜಿಕಾಯಿ, ಹಾಗೆ ಚಿತ್ರಾನ್ನ, ಮೊಸರನ್ನ, ಪಂಚಾಮೃತ, ಇಷ್ಟೆಲ್ಲ ನಾನು ಅಡುಗೆಗಳನ್ನ ಮಾಡಿದ್ದೀನಿ ಗಣಪತಿಗೆ. ನಮ್ಮ ಏರಿಯಾದಲ್ಲೂ ಗಣಪತಿ ಇಟ್ಟಿದ್ದಾರೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಶೇರ್ ಮಾಡ್ತೀನಿ. ನೋಡಿ ಹಣ್ಣೆಲ್ಲ ಈ ರೀತಿ ಹೂವು ಹಣ್ಣೆಲ್ಲ ಇಟ್ಟು, ಫಲತಾಂಬೂಲ ಎಲ್ಲ ಇಟ್ಟು ಭಗವಂತನಿಗೆ ಎಲ್ಲ ಸಮರ್ಪಣೆ ಮಾಡಿ ಈ ರೀತಿ ಪೂಜೆ ಮಾಡಿದ್ದೀವಿ ನಾವು. ನಿಮ್ಮ ಮನೆಯಲ್ಲಿ ಯಾವ್ಯಾವ ರೀತಿ ಪೂಜೆ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಬ್ಬದ ಹಿಂದಿನ ದಿನ ಯಾವ್ಯಾವ ರೀತಿ ಅಡುಗೆಗಳೆಲ್ಲ ಪ್ರಿಪೇರ್ ಮಾಡಿಕೊಂಡೆ ಏನು ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಶೇರ್ ಮಾಡ್ತೀನಿ ನಾನು ನಿಮ್ಮ ಜೊತೆ. ಹಾಗೆ ನಮ್ಮ ಹಿರಿಯೂರಲ್ಲಿ ಗಣಪತಿ ಕೂರಿಸ್ತಾರೆ, ಕಡಲೆಕಾಯಿ ಮಂಡಿ ಅಂತ ಇದೆ, ಅಲ್ಲಿ ಗಣಪತಿ ಕೂರಿಸ್ಬಿಟ್ಟು 21 ದಿನ ಗಣಪತಿನ ಇಟ್ಕೊಂಡು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ವರ್ಷ ಹೇಗೆ ಮಾಡ್ತಾರೆ ನೋಡಬೇಕು. ಈಗ 2-3 ವರ್ಷದಿಂದ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ರು. ಈ ವರ್ಷ ಚೆನ್ನಾಗಿ ಮಾಡ್ಬೋದು, ನೋಡೋಣ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಾಡಿದ್ರೆ ನಮ್ಮ ಏರಿಯಾದ ಗಣಪತಿನೂ ನಾನು ನೆಕ್ಸ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಇದೆ ಗಣಪತಿ ಅಂಥೇಳಿ. ನೋಡಿ ನಮ್ಮನೆ ಗಣಪತಿ ಈ ರೀತಿ ಇದ್ದಾರೆ, ಗೌರಿ ಗಣಪತಿ ತುಂಬ ಚೆನ್ನಾಗಿ ಆಚರಿಸ್ತಾರೆ. ಈಗ 3 ವರ್ಷದಿಂದ ಕೋವಿಡ್ ಟೈಮಿಂದ ಸಿಂಪಲ್ಲಾಗಿ ಮಾಡ್ತಾಯಿದ್ರು ಅಷ್ಟೇ. ಪೂಜೆ ಎಲ್ಲ ಈ ರೀತಿ ಆಗಿದೆ. ಹಾಗೆ ನಾನು ಗಣಪತಿ ತರಲಿಕ್ಕೆ ಹೋದಾಗ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ನಾವು ಚಿಕ್ಕದೇ ಯಾವಾಗಲೂ ಗಣಪತಿ ತರೋದು, ಕಾರಣ ಅಷ್ಟೇ, ದೇವ್ರ ಮನೆಯಲ್ಲಿ ಕಂಫರ್ಟಬಲಾಗಿ ಇಡ್ಬೋದು, ದೊಡ್ಡದಾಗಿ ತಂದರೆ ಇಡೋದಕ್ಕೆ ಕಷ್ಟ ಅನ್ನೋ ಉದ್ದೇಶಕ್ಕೆ ಈ ರೀತಿದು. ನೋಡಿ ಚಿಕ್ಕದ ಗೌರಿ ಎಷ್ಟು ಚೆನ್ನಾಗಿದೆ, ರೋಸ್ ಎಲ್ಲ ಮುಡಿಸಿರೋ ಥರ ಎಲ್ಲ ಪೇಂಟ್ ಮಾಡಿದ್ದಾರೆ, ಆದರೆ ಚೆನ್ನಾಗಿದೆ ಮುದ್ದಾಗಿ. ನೋಡಿ ಎಷ್ಟೊಂದು ಗಣಪತಿ ನೋಡಲಿಕ್ಕೆ ಖುಷಿ ಆಗುತ್ತೆ, ಕಲರ್ಫುಲ್ ಗಣಪತಿನ ನೋಡಲಿಕ್ಕೆ ಇಷ್ಟ ಆಗುತ್ತೆ. ಆದರೆ ಇದನ್ನು ನಾನು ತೊಗೊಂಡಿದ್ದೀನಿ ಗೌರಿನ. ಈಗ ಗಣಪತಿ ಸೆಲೆಕ್ಟ್ ಮಾಡ್ತಾಯಿದ್ದೀವಿ, ಯಾಕೆಂದರೆ ಎಲ್ಲೂ ಡ್ಯಾಮೇಜ್ ಆಗಿರಬಾರ್ದಲ್ವ, ಹಾಗಾಗಿ ನೋಡಿಬಿಟ್ಟು ತಗೊಳ್ಬೇಕು. ಇಲ್ಲಿ ನಮಗೆ ಚಿಕ್ಕದಾಗಿರೋವಂಥದ್ದೆಲ್ಲ ಕಡಿಮೆ ಸಿಗೋದು, ದೊಡ್ಡದು ಗಣಪತಿ ಸಿಗೋದೇ ಜಾಸ್ತಿ. ನೋಡಿ ಇಲ್ಲೆಲ್ಲ ಇಟ್ಟಿದ್ದಾರೆ, ಎಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿದೆ ಗಣಪತಿಗಳು, ನೋಡಲಿಕ್ಕೆಲ್ಲ ತುಂಬ ಖುಷಿ ಆಗುತ್ತೆ. ನೋಡಿ ಇಲ್ಲೆಲ್ಲ ದೊಡ್ಡ ಗಣಪತಿ ಇದೆ, ತುಂಬ ಇಟ್ಟಿದ್ರು. ನಾನೊಂದು ಸ್ವಲ್ಪ ಅಷ್ಟೇ ಕ್ಲಿಪ್ಪಿಂಗ್ ತೊಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ನಮ್ಮ ಹಿರಿಯೂರಲ್ಲಿ ಅಂತ ಅಲ್ಲ, ಎಲ್ಲ ಕಡೆನೂ ತುಂಬ ಗಣಪತಿಗಳೆಲ್ಲ ಇರುತ್ತೆ. ನಾನು ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿಕೊಂಡೆ. ನಾನಿಲ್ಲೇ ಗಣಪತಿ ಮತ್ತು ಗೌರಿನ ತಗೊಂಡಿದ್ದೀನಿ. ಈಗ ಹೊರಡೋದು ಮನೆಗೆ ಹೋಗ್ಬಿಟ್ಟು ಪೂಜೆ ಮಾಡಿ ನಂತರ ನಾನು ನಿಮಗೆ ಸಿಗ್ತೀನಿ. ಪೂಜೆ ಆದ ನಂತರ
ತುಳಸಿ ಗಿಡದ ಹತ್ರ ಈ ರೀತಿ ರಂಗೋಲಿ ಎಲ್ಲ ಹಾಕಿದ್ದೀನಿ ನಾನು. ತುಂಬ ಸಿಂಪಲ್ ರಂಗೋಲಿ ಹಾಕಿರೋದು. ತುಂಬ ಸಿಂಪಲ್ ರಂಗೋಲಿ ಹಾಕಿದ್ದೀನಿ ನಾನು. ಹಾಗೆ ಬೆಳಗ್ಗೆ ಬೇಗ ಎದ್ಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಗಣಪತಿನ ತೊಗೊಂಡು ಬಂದು ಎಲ್ಲ ಕೆಲಸ ಮುಗಿಸಿದ ನಂತರನೇ ಗಣಪತಿ ತರಲಿಕ್ಕೆ ಹೋಗಿದ್ದು. ನಾವು ಗಣಪತಿ ತಂದುಬಿಟ್ಟು ರೆಡಿಯಾಗಿರುತ್ತೆ, ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗಿರ್ತೀವಿ. ಬಂದು ಗಣಪತಿ ಕೂರಿಸ್ಬಿಟ್ಟು ಪೂಜೆ ಮುಗಿಸೋದು, ನಂತರ ಊಟ ಮಾಡೋದು, ಆ ರೀತಿ ಮಾಡಿರೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.